ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಬಾಲ್ಯದ ದಿನಗಳಲ್ಲಿ ತಿಂದ ಒಂದು ಒಳ್ಳೆಯ ನೆನಪಿನ ಹಪ್ಪಳ ಮಾಡೋದನ್ನ ತೋರಿಸ್ತೀನಿ. ಇದು ಶಾಖದ ಹಪ್ಪಳ, ಕೆಲವು ಕಡೆ ಹಬೆ ಹಪ್ಪಳ, ಮತ್ತೆ ಹಲವರು ಡೆಲ್ಲಿ ಹಪ್ಪಳ ಅಂತ ಕರೀತಾರೆ. ಮೈಸೂರಿನ ಎಕ್ಸಿಬಿಷನ್ಗೆ ಹೋದ್ರೆ ನೀವು ಅದನ್ನ ನೋಡಿರ್ತೀರಾ, ಎಲ್ಲ ತಿಂದಿರ್ತೀರಾ. ಇದು ನಮ್ಮ ಮಲೆನಾಡು ಮತ್ತು ದಕ್ಷಿಣ ಕರ್ನಾಟಕದ ಕಡೆ ಮಾಡೋ ಒಂದು ಅಡುಗೆ. ಇದರ ಸೀಕ್ರೆಟ್ ಅಂದ್ರೆ ಫರ್ಮೆಂಟೇಷನ್. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಕ್ಕಿ, ಕೆಂಪು ಮೆಣಸಿನಕಾಯಿ, ಉಪ್ಪು ಅಷ್ಟೇ. ಸಾಂಬಾರ ಪದಾರ್ಥಗಳು ನಿಮ್ಮ ಇಚ್ಛೆಯಂತೆ ಹಾಕೋಬಹುದು. ಇದೇ ಹಾಕಬೇಕು ಅದೇ ಹಾಕ್ಬೇಕಂತೇನಿಲ್ಲ. ಹಾಗೆ ಅದನ್ನ ಸಪರೇಟ್ ಆಗಿ ಕೂಡ ಯೂಸ್ ಮಾಡ್ಕೊಬಹುದು, ಮಿಕ್ಸ್ ಮಾಡ್ದೇನೆ. ಈ ಹಪ್ಪಳನ 2 ರೀತಿಯಲ್ಲಿ ತಿನ್ನಬಹುದು. ಮೊದಲನೇದಾಗಿ ಪ್ಲೇನ್ ಇಷ್ಟ ಇಲ್ಲ ಅಂದ್ರೆ ಅದ್ರ ಮೇಲೆ ಕಡಲೆ ಬೀಜದ ಪುಡಿ, ಒಣ ಕೊಬ್ಬರಿ, ತುರಿ, ಎಳ್ಳು, ಈರುಳ್ಳಿ ಹಾಕಿ ಹಬೆಯಲ್ಲಿ ಬೇಯಿಸಿ ತಕ್ಷಣನೇ ಬಿಸಿ ಬಿಸಿಯಾಗಿ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಸಾದಾ ಹಪ್ಪಳ ಮಾಡಿ ಅದನ್ನ ಒಣಗಿಸಿ ಎಣ್ಣೆಯಲ್ಲಿ ಕರೆದು ಬೇರೆ ಎಲ್ಲ ಹಪ್ಪಳಗಳನ್ನು ತಿನ್ನೋ ಹಾಗೆ ತಿನ್ಬೋದು. ಇದನ್ನೇ ನಾವು ಮೈಸೂರು ಎಕ್ಸಿಬಿಷನ್ ಅಲ್ಲಿ ಡೆಲ್ಲಿ ಹಪ್ಪಳ ಅಂತ ಸಿಗತ್ತಲ್ಲ, ತುಂಬಾ ಕ್ರಿಸ್ಪಿಯಾಗಿರತ್ತಲ್ಲ, ಅದೇ ಹಪ್ಪಳ. ಹೀಗೆ ಸಿಂಪಲ್ ಆಗಿ ಮಾಡೋ ನೆಲದ ಅಡುಗೆಗಳೇ ಅದ್ಭುತ. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತೆ ಹೊಸ ತರದ ಹಳೆಯ ಕಾಲದ ರೆಸಿಪಿಗಳ ಜೊತೆಗೆ ಸಿಗೋಣ. ಧನ್ಯವಾದಗಳು.